ಸೊ ಈ ಪ್ರಶ್ನೆ ನನಗೆ ಯಾವಾಗಲೂ ಕಾಡುತ್ತೆ. ನೀವು ಸಂತೋಷಿ ಕುರಿತಂತೆ ಮಾತಾಡಿರೋ ಮಾತುಗಳನ್ನು ಕೇಳಬೇಕು. ಅಫ್ಕೋರ್ಸ್ ಕೇಳಬಾರ್ದು, ಬಹಳ ಕೆಟ್ಟದ್ದು. ನಿಷ್ಕಳಂಕವಾಗಿರುವಂತ ಒಂದು ವ್ಯಕ್ತಿತ್ವದ ಮೇಲೆ ಆ ಮನುಷ್ಯ ಪುಂಖಾನುಪುಂಖವಾಗಿ ಹೇಳೋ ಮಾತುಗಳು. ಆಯ್ತು, ಯಾವುದೋ ಹೆಣ್ಣು ಮಗಳ ಜೊತೆಗೆ ಒಂದು ಸಂಬಂಧ ಇದೆ ಅಂತ ಹೇಳಬೇಕಾದಾಗ ಅದು ಯಾವ ಹೆಣ್ಣು ಮಗಳು ಅಂತ ಏನಾದರೂ ಅವನು ಹೊರಗೆ ತರ್ತಾನೆ ಅಂತ. ಅವಳ ಲೈಫಲ್ರಿ, ಒಂದು ಹೆಣ್ಣು ಮಗಳ ಲೈಫು, ಆಕೆ ಜೀವನ ಹೇಗಿದೆಯೋ, ಆಕೆ ಏನೂ ಗೊತ್ತಿಲ್ಲದೆ ಮಾತಾಡೋದು. ನೀವು ಸೌಜನ್ಯಕ್ಕೆ ನ್ಯಾಯ ಕೊಡಿಸದ? ಇಂಥವರು ಬೇರೆಯವರ ಕ್ಯಾರೆಕ್ಟರ್ ಬಗ್ಗೆ, ಬೇರೆಯವರ ಅಟ್ರಾಸಿಟಿಗಳ ಬಗ್ಗೆ ಮಾತಾಡೋ ರೈಟ್ಸ್ ಏನಿದೆ ನಿಮಗೆ? ನನಗಿರೋ ಪ್ರಶ್ನೆ ಏನು ಗೊತ್ತಾ, ನನಗೆ ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಅನುಮಾನ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಕುರಿತಂತೆ ಒಂದು ಪದ ಯಾರಾದರೂ ಮಾತನಾಡಿದರೆ ಅವ್ರ ಮೇಲೆ FIR ಆಗುತ್ತೆ, ಅವ್ರು ಜೈಲಿಗೆ ಹೋಗ್ತಾರೆ. ಆದರೆ ಈ ನಾಡು ನಂಬ್ಕೊಂಡು ಬಂದಿರುವ ಅಜಿತ್ ಉತ್ತರ ಕನ್ನಡ, ದಕ್ಷಿಣ ಕನ್ನಡಗಳಲ್ಲಿ, ಕರಾವಳಿ ಬೆಲ್ಟ್ನಲ್ಲಿ, ಬಿಲೀವ್ ಮೀ, ಧರ್ಮಸ್ಥಳ ಅಂತ ಹೇಳ್ತಿರ್ಲಿಲ್ಲ ಅಜಿತ್, ಹೆಸರು ತಗೊಳ್ತಿರ್ಲಿಲ್ಲ ಅಜಿತ್. ಧರ್ಮಸ್ಥಳವನ್ನು ಅತ್ಯಂತ ಗೌರವದಿಂದ, ಪೂಜ್ಯ ಭಾವದಿಂದ ನೋಡ್ತಿದ್ರು. ನನ್ನ ತಾತ ನನ್ನ ಹೋಟೆಲ್ಗೆ ಹೆಸರು ಶ್ರೀ ಮಂಜುನಾಥ ಕೃಪಾ ಅಂತ ಇಟ್ಟಿದ್ದಾರೆ. ನನ್ನ ಹೋಟೆಲ್ನಲ್ಲಿ ಇವತ್ತಿಗೂ ನಡ್ಕೊಂಡು ಬಂದಿದೆ. ಬೇರೆ ಯಾವತ್ತಿನ ದಿನ ಊಟ ಜೊತೆಗೆ ಸ್ವೀಟ್ ಕೊಡೋದಿಲ್ಲ, ಸೋಮವಾರ ಮಾತ್ರ ಕೊಡ್ತಾರೆ. ಯಾಕೆ ಅಂದ್ರೆ ಮಂಜುನಾಥನಿಗೆ ಸಮರ್ಪಣೆ ಮಾಡಿ ಎಲ್ರಿಗೂ ಊಟಕ್ಕೆ ಸ್ವೀಟ್ ಕೊಡೋದು ಇವತ್ತಿಗೂ ಆ ಪರಂಪರೆ ನಡ್ಕೊಂಡು ಬಂದಿದೆ. ಅಷ್ಟು ಗೌರವ ಇದೆ ಅಲ್ಲಿ. ಎಲ್ಲರ ಮನೆಗಳಲ್ಲೂ ಮಂಜುನಾಥನ ಫೋಟೋ, ವೀರೇಂದ್ರ ಹೆಗಡೆ ಅವರ ಫೋಟೋ, ಅವರಿಗೆ ಆರತಿ ಬೆಳಗಿಯೇ ದಿನದ ಕೆಲಸ ನಡೆಯುತ್ತೆ. ಅಂಥ ಭಾವ ಇರುವಂತ ಜಾಗದಲ್ಲಿ ನೀವು ಎಷ್ಟು ಚೆನ್ನಾಗಿ ಒಂದು ಹುಳವನ್ನು ಬಿಟ್ಬಿಟ್ರಿ. ಅವರು ಜಮೀನು ಕಿತ್ಕೊಳ್ತಾರೆ ಅಂತ ಯಾರಿಗಾದ್ರೂ ಗೊತ್ತೇನು? 4300 ಎಕರೆ ಹೆಚ್ಚು ಕಡಿಮೆ ಅದು ಧರ್ಮಸ್ಥಳಕ್ಕೆ ಸೇರಿದ್ದು. ಯಾವಾಗ ಈ ಟೆನೆಂಟ್ ಆಕ್ಟ್ ಬಂತೋ, ಉಳುವವನೇ ಭೂಮಿಯ ಒಡೆಯ ಅಂತ, ಯಾರೂ ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಧರ್ಮಸ್ಥಳದ ಅಣ್ಣಪ್ಪನಿಗೆ ಸೇರಿದ್ದು ಅಂತ. ಆದರೆ ವೀರೇಂದ್ರ ಹೆಗಡೆ ಅವರೇ ಎಲ್ಲರನ್ನೂ ಕರೆದು 3800 ಎಕರೆಗಿಂತಲೂ ಹೆಚ್ಚು ಜಾಗವನ್ನ ಪ್ರೀತಿಯಿಂದ ಅವರಿಗೆ NOC ಕೊಟ್ಟು ಕಳಿಸಿಕೊಟ್ರು. ತಗೊಂಡು ಹೋಗಿ, ಇದನ್ನ ನಿಮ್ದೇ ಅಧಿಕಾರ ಇದು ಅಂತ ಹೇಳಿ ತಮಗೆ ಬೇಕಾದಷ್ಟನ್ನು ಮಾತ್ರ ಉಳಿಸ್ಕೊಂಡವರು ಅವರು. ನೀವು ಕ್ರಾಸ್ ಚೆಕ್ ಮಾಡಿದ್ದೀರಾ? ನಾನು ದಾಖಲೆಗಳನ್ನು ನೋಡಿ, 100% ಮಾಡಿದ್ದೀನಿ. ಇಟ್ ಈಸ್ ಯುವರ್ ಸ್ಟೇಟ್ಮೆಂಟ್. 100% ನಂದೇ ಸ್ಟೇಟ್ಮೆಂಟ್ ಇದು. ನಾನು ಇದಕ್ಕೆ ಜವಾಬ್ದಾರಿ ಕೊಡಬಲ್ಲೆ. ನಂಬರ್ ಸ್ವಲ್ಪ ಆ ಕಡೆ ಈ ಕಡೆ ಇರಬಹುದು. 4300 ಅನ್ನೋದು 4200 ಇರಬಹುದು, 3800 ಅನ್ನೋದು 3700 ಇರಬಹುದು. ಬಟ್ ಮ್ಯಾಕ್ಸಿಮಮ್ ತಮ್ಮ ಪಾಲಿಗೆ ಸೇರಿದ್ದನ್ನ ಅವರು ಅಲ್ಲಿನ ರೈತರಿಗೆ ಬಿಟ್ಕೊಟ್ಟಿದ್ದಾರೆ. ಅಂಡ್ ಎರಡನೇದು, ಅಲ್ಲಿನ ಭಾಗದ ರೈತರು